ದೇಶದಲ್ಲೆಲ್ಲೂ ಕಾಣಸಿಗದಂತಹ ಅಪರೂಪದ ಆಚರಣೆಯೊಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾಣಸಿಗುತ್ತೆ. ಅದೇ ಕುಡುಬಿ ಜನಾಂಗದ ಸಿಗ್ಮೋ ಎಂದು ಕರೆಯಲ್ಪಡುವ ಹೋಳಿ ಹಬ್ಬ ಆಚರಣೆ. ಅದರಲ್ಲೂ ಕರ್ನಾಟಕದ ಏಕೈಕ ಮಣ್ಣಿನ ಅರಮನೆಯಾದ ಸೂರಾಲು ಅರಮನೆಯಲ್ಲಿ ನಡೆಯುವ ಈ ಹೋಳಿ ಆಚರಣೆಯಂತೂ ಅದ್ಭುತವಾಗಿರುತ್ತೆ. ಕುಡುಬಿ ಜನಾಂಗದವರು ಮೂಲತಃ ಗೋವಾದವರಾಗಿದ್ದು ಅಲ್ಲಿ ಪೋರ್ಚುಗೀಸರ ಅತಿಯಾದ ದಬ್ಬಾಳಿಕೆಯಿಂದ ಬೇಸತ್ತು ಕಡಲ ತೀರದಲ್ಲಿಯೇ ನಡೆದುಕೊಂಡು ಬಂದು ಉಡುಪಿಯ ಕೆಲವು ಭಾಗದಲ್ಲಿ ನೆಲೆಸ್ತಾರೆ. ಈ ಭಾಗದಲ್ಲಿ ಸೂರಾಲು ರಾಜಮನೆತನ ನೆಲೆಯನ್ನು ಕಲ್ಪಿಸಿತು ಎನ್ನುವ ಕಾರಣಕ್ಕೆ ಅವತ್ತಿಂದ ಇವತ್ತಿನವರೆಗೂ ಅರಮನೆಯ ಒಳಗೆ ಕುಣಿಯೋದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಿಂದೆ ಕೈಲಾಸದಲ್ಲಿ ಶಿವನು ಧ್ಯಾನಸ್ಥನಾಗಿರುವಾಗ ಮನ್ಮಥನಿಂದ ಶಿವನ ಧ್ಯಾನಕ್ಕೆ ಭಂಗವಾಗುತ್ತೆ. ಆಗ ಶಿವನಿಗೆ ಅತಿಯಾದ ಕೋಪ ಬರುತ್ತೆ. ಅತಿಯಾದ ಕೋಪಗೊಂಡ ಶಿವನು ಎಲ್ಲಾದರೂ ಮೂರನೇ ಕಣ್ಣನ್ನು ತೆರೆದರೆ ಪ್ರಪಂಚವೇ ಸರ್ವನಾಶವಾದಿತ್ತು ಎಂದು ಜನರೆಲ್ಲ ಹೆದರ್ತಾರೆ. ಆಗ ಇದೇ ಕುಡುಬಿ ಜನಾಂಗದವರು ಹಕ್ಕಿಯ ಗರಿಯನ್ನ ಶಿರದಲ್ಲಿ ಮುಡಿದುಕೊಂಡು ಅರ್ಧನಾರೀಶ್ವರನ ವೇಷವನ್ನ ತೊಟ್ಟು ಗುಮ್ಮಟಿ ಹಿಡಿದು ನೃತ್ಯ ಮತ್ತು ಕೋಲಾಟವನ್ನ ಮಾಡಿ ಶಿವನ ಕೋಪವನ್ನ ತಣಿಸ್ತಾರೆ. ಆಧುನಿಕತೆಯ ಹೆಸರಿನಲ್ಲಿ ಆಚಾರ ವಿಚಾರಗಳಿಂದ ದೂರ ಸರಿಯುತ್ತಿರುವ ಈ ಕಾಲಘಟ್ಟದಲ್ಲೂ ತಮ್ಮ ಸಮುದಾಯದ ಸಂಪ್ರದಾಯವನ್ನ ಹೊತ್ತು ಮೆರೆಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಈ ವೇಷವನ್ನ ಧರಿಸ್ತಾರೆ. ಉದ್ಯೋಗಕ್ಕಾಗಿ ದೂರದೂರುಗಳಲ್ಲಿರೋ ಅವರೂ ಸಹ ಈ ಹೋಳಿ ಹಬ್ಬದ ಆಚರಣೆಗಾಗಿ ತಮ್ಮ ಹುಟ್ಟೂರಿನ ಕಡೆಗೆ ಬರ್ತಾರೆ. ಈ ಸೂರಾಲು ಅರಮನೆಯು ತೊಳಹರು ಎನ್ನುವ ಜೈನ ಅರಸರ ಅರಮನೆಯಾಗಿದ್ದು ಹಿಂದೂ ಮತ್ತು ಜೈನರಿಬ್ಬರೂ ಒಂದೇ, ನಾವೆಲ್ಲರೂ ಸನಾತನಿಗಳು ಎಂದು ತೋರಿಸಿಕೊಡುವ ಧಾರ್ಮಿಕ ಕೇಂದ್ರವಾಗಿದೆ. ಸೂರಾಲು ಅರಮನೆಯಲ್ಲಿ ಹೋಳಿ ಆಚರಣೆ ಆದ ನಂತರ ಸೂರಾಲು ಮಹಾಲಿಂಗೇಶ್ವರನ ಆಶೀರ್ವಾದವನ್ನ ಪಡಿತಾರೆ. ಹೋಳಿ ಹಬ್ಬದ ಸಮಯದಲ್ಲಿ 5 ದಿನಗಳ ಕಾಲ ಉಡುಪಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಈ ಆಚರಣೆ ನಡೆಯುತ್ತೆ. ಮುಂದಿನ ವರ್ಷವಾದ್ರೂ ಹೋಳಿ ಹಬ್ಬದ ಸಮಯದಲ್ಲಿ ನಮ್ಮೂರ ಕಡೆಗೆ ಬಂದ್ರೆ ಈ ಆಚರಣೆಗಳನ್ನ ನೋಡುವ ಭಾಗ್ಯ ನಿಮ್ಗೂ ಸಿಗುತ್ತೆ. ನಮ್ಮೂರಿನ ಈ ಒಂದು ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ತಪ್ಪದೆ ಫಾಲೋ ಮಾಡಿ.